ನಮಸ್ಕಾರ. ಈ ವ್ರತ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ 200% ಫಲ ಗ್ಯಾರಂಟಿ. ಆ, ಇಂಥ ಒಂದು ವ್ರತನ ಗಂಡು ಮಕ್ಕಳು ಮಾಡ್ಬೋದು, ಹೆಣ್ಣು ಮಕ್ಕಳು ಮಾಡ್ಬೋದು, ಆ, ಹುಡುಗ ಹುಡುಗಿಯರು ಮಾಡ್ಬೋದು. ಏನಿಲ್ಲ, ಜಸ್ಟು 8 ಶನಿವಾರ ಅಷ್ಟೆ. 8 ಶನಿವಾರ ಈ ವ್ರತನ ಕ್ಲೀನಾಗೆ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ, ಮನಸ್ಸಂಕಲ್ಪ ಸಿದ್ಧಿ ಆಗ್ತವೆ, ಅಂದುಕೊಂಡಂಥ ಕೆಲಸಗಳು ಈಡೇರುತ್ತೆ. ಮನಸ್ಪೂರ್ವಕವಾಗಿ ಕೂತ್ಕೊಂಡು ಕ್ಲೀನಾಗಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ವ್ರತ ಮಾಡಿದವರಿಗೆ ಖಂಡಿತವಾಗ್ಲೂ 200% ಫಲ ಅಂತೂ ಗ್ಯಾರಂಟಿ. ವಿಡಿಯೋನ ಪೂರ್ತಿ ನೋಡಿದರೆ ಯಾವುದು ಅದು ವ್ರತ ಅಂತ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಏನೋ ಅಂದ್ಕೊಂಡಿರ್ತೀರ, ಜೀವನದಲ್ಲಿ ಒಳ್ಳೆಯದಾಗಬೇಕು ಅಷ್ಟೇ. ಒಳ್ಳೆಯದಾಗಲಿಕ್ಕೆ ಅದು ಯಾವುದೇ ವಿಚಾರದಲ್ಲಿರ್ಬೋದು, ಒಳ್ಳೆಯದಾಗಬೇಕಪ್ಪ ಅಷ್ಟೇ. ಯಾವುದೇ ವಿಚಾರದಲ್ಲಿರ್ಬೋದು, ಒಳ್ಳೆಯದಾಗಲಿಕ್ಕೆ ಖಂಡಿತವಾಗ್ಲೂ 8 ಶನಿವಾರ ಈ ವ್ರತ ಗಂಡು ಮಕ್ಕಳು ಮಾಡ್ಬೋದು, ಹೆಣ್ಣು ಮಕ್ಕಳು ಮಾಡ್ಬೋದು, ಹುಡುಗ ಹುಡುಗಿಯರು ಮಾಡ್ಬೋದು, ಅಜ್ಜ ಅಜ್ಜಿಯರು ಮಾಡ್ಬೋದು, ತಂದೆ ತಾಯಿಗಳು ಮಾಡ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಮಾಡ್ಬೋದು, ಸ್ತ್ರೀಯರು ಮಾಡ್ಬೋದು, ವಿಧುರ ವಿಧವೆಯರು, ಗಂಡ ತೀರೋಗಿರೋರು, ಹೆಂಡತಿ ತೀರೋಗಿರೋರು, ಅವರು ಇವರು ಅನ್ನಂಗಿಲ್ಲ. ಎಲ್ಲರೂ ಈ ವ್ರತ 8 ಶನಿವಾರ ಮಾಡಿದರೆ ಖಂಡಿತವಾಗ್ಲೂ ಇಷ್ಟಾರ್ಥಗಳು ಲಭಿಸುತ್ತೆ. ಇಷ್ಟಾರ್ಥಗಳು ಬೇಗ ಈಡೇರುತ್ತೆ ಖಂಡಿತವಾಗ್ಲೂ. ಯಾವುದಪ್ಪ ಅದು ವ್ರತ ಅಂತಂದರೆ ನೋಡಿ, 8 ಶನಿವಾರದಂದು ಬೆಳಿಗ್ಗೆ ಮಾಮೂಲು ನೀವು ಊಟ ಮಾಡಿ, ಮಧ್ಯಾಹ್ನ ನೀವು ಮಾಮೂಲು ಊಟ ಮಾಡಿ, ಬಟ್ ರಾತ್ರಿ ಟೈಮು ಊಟ ಮಾಡೋಂಗಿಲ್ಲ. ಏನು ಸಾಯಂಕಾಲ ನೈಟು ಟೈಮು ಊಟ ಮಾಡೋಂಗಿಲ್ಲ. ನೈಟ್ ಮಾತ್ರ ಉಪವಾಸ ಇರಬೇಕು. ಕ್ಲೀನಾಗೆ ತಲೆಗೆ ಸ್ನಾನ ಮಾಡಿಕೊಂಡು ಕ್ಲೀನಾಗೆ ಶ್ರದ್ಧಾ ಭಕ್ತಿಯಿಂದ, ಗಂಡು ಮಕ್ಕಳಾದರೆ ಕಪ್ಪು ಕಲರು ಶರ್ಟು ಟೀ ಶರ್ಟು ಅಥವಾ ನೀಲಿ ಕಲರು ಶರ್ಟು ಟೀ ಶರ್ಟು, ಹೆಣ್ಣು ಮಕ್ಕಳಾದರೆ ಕಪ್ಪು ಕಲರು ಸ್ಯಾರಿ ಅಥವಾ ನೀಲಿ ಕಲರು ಸ್ಯಾರಿ ಉಟ್ಕೊಂಡು ನೀವು ಇದನ್ನು ನಿಮ್ಮ ಮನೆ ಹಾಲಲ್ಲನ್ನು ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆ ಬೆಡ್ರೂಮಲ್ಲನ್ನು ಮಾಡ್ಕೊಳ್ಳಿ. ಏನು ಅಂತಂದರೆ 8 ಶನಿವಾರಗಳು ನೀವು ಶನಿ ಮಹಾತ್ಮ ಹರಿಕತೆ ಕೇಳ್ತಾ ಬರಬೇಕು. ಶನಿ ಮಹಾತ್ಮ ಹರಿಕತೆ 8 ಶನಿವಾರ ಕ್ಲೀನಾಗೆ ಕೇಳ್ತಾ ಬರಬೇಕು. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಲೆ ಮನಸ್ಸನ್ನ ಏಕಾಗ್ರತೆ ಕಂಟ್ರೋಲ್ ಇಟ್ಕೊಂಡು ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲಗಳು, ಭಯ, ಆತಂಕ, ಗಾಬರಿ, ಮನಸ್ಸನ್ನ ಏಕಾಗ್ರತೆ ಇಟ್ಕೊಂಡು ಶನಿ ಮಹಾತ್ಮ ಹರಿಕತೆನ 8 ಶನಿವಾರ ಸಂಜೆ ನೀವು 7 ಗಂಟೆ ಮೇಲೆ ಯಾವಾಗ ಬೇಕಾದರೂ ಮಾಡಿ. ಈ ಶನಿ ಮಹಾತ್ಮ ಹರಿಕತೆನ ನೀವು ಎರಡೆರಡು ಬಾರಿ ಕೇಳ್ತಾ ಬರಬೇಕು. ಅಥವಾ ಬುಕ್ಸುಗಳು ಸಿಕ್ಕರೆ ಅದನ್ನು ಪಠಿಸ್ತಾ ಬನ್ನಿ, ಅಥವಾ ಅದನ್ನು ಕೇಳ್ತಾ ಬರಬೇಕು. ಈ ರೀತಿ 8 ಶನಿವಾರಗಳು ಕ್ಲೀನಾಗೆ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಕೆಳಗಡೆ ಮಣೆಯನ್ನು ಹಾಕೊಳ್ಳಿ ಅಥವಾ ಟೇಬಲ್ಲು ಚೇರ್ ಮೇಲೆ ಕೂತ್ಕೊಂಡು ಈ ರೀತಿ ಡ್ರೆಸ್ಸು ಹಾಕ್ಕೊಂಡು ನೀವು ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಶನಿ ಮಹಾತ್ಮ ಹರಿಕತೆ ಕೇಳ್ತಾ ಬರಬೇಕು. ನೀರು ಕುಡಿಬೋದು, ನೀರು ಬೇಕಿದ್ರೆ ಎಷ್ಟು ಬೇಕಾದರೂ ಕುಡಿಬೋದು. ಅವತ್ತು ರಾತ್ರಿ ಮಾತ್ರ ಹರಿಕತೆ ಕೇಳೋ ಟೈಮಲ್ಲಿ ಊಟ ಎಲ್ಲ ಮಾಡೋಂಗಿಲ್ಲ. ಈ ರೀತಿ ಮಾಡಿ 200% ಫಲ ಗ್ಯಾರಂಟಿ. ನಮಸ್ಕಾರ.